ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದೊಂದೇ ಹಾದಿ ಬರ್ದಿರೋದು ಪದಚಿಹ್ನ. ಸೊ ನಿನ್ನೆ ಯಾಕೆ ನಾವು ಸುತ್ತಾಡಬೇಕು ಅಂತ ನೋಡಿದ್ವಿ. ಆ ಯಾಕೆ ಸುತ್ತಾಡಬೇಕು ಅನ್ನೋದ್ರಲ್ಲಿ ಸಾಕಷ್ಟು ವಿಚಾರನ ತಿಳ್ಕೊಂಡ್ವಿ. ಅಂದ್ರೆ ಪ್ರಪಂಚದ ಬಗ್ಗೆ, ನೆಲದ ಬಗ್ಗೆ, ನಮ್ಮ ಬಗ್ಗೆ ಕಲಿತೀವಿ. ಅಡ್ಜಸ್ಟಿಂಗ್ ನೇಚರು, ಬೇಗ ಹೊಂದ್ಕೊಳ್ಳೋದು, ತಾಳ್ಮೆ, ಸಹನೆನ ಕಲಿತೀವಿ. ಆಮೇಲೆ ಕೆಲವೊಂದು ಮರೆಯಲಾಗದೇ ಇರುವಂತಹ ಕ್ಷಣಗಳು ನಮ್ಗೆ ನೆನಪಲ್ಲಿರುತ್ತೆ. ಕೆಲವೊಂದು ಮರಿಬೇಕು ಅನ್ಕೊಂಡಿದ್ದನ್ನ ಮರೆಯೋಕೆ ಹೆಲ್ಪ್ ಆಗುತ್ತೆ. ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಸ್ವತಂತ್ರ ಜಾಸ್ತಿ ಆಗುತ್ತೆ. ಅಂದ್ರೆ ಸ್ವಾತಂತ್ರ್ಯ, ಇಂಡಿಪೆಂಡೆಂಟ್ ಆಗ್ತೀವಿ ನಾವು ಅನ್ನೋದನ್ನ ನೋಡಿದ್ವಿ. ಇನ್ನ ಕಂಟಿನ್ಯೂ ಮಾಡಿ ಜರ್ನಿ ಏನೆಲ್ಲ ಹೆಲ್ಪ್ ಮಾಡ್ಬೋದು ನಮ್ಗೆ, ಒಂದು ಟ್ರಾವೆಲ್, ಪ್ರಯಾಣ, ಪಯಣ, ಓಕೆ, ಜ್ಞಾನವನ್ನ ನೀಡುತ್ತೆ, ಹೌದಲ್ವಾ? ಸೊ ಹೇಗೆ ಟ್ರಾವೆಲ್ ಮಾಡಿದ್ರೆ ನಾವು ಬಹಳಷ್ಟು ಕಲಿಯಬಹುದು. ಯಾವುದು ಅಪರಿಚಿತ ಊರಲ್ಲಿ ಮಾಡುವ ಅದ್ಭುತ ಅಡುಗೆಯ ಸವಿಯನ್ನು ಸವಿಯಬಹುದು. ಅದರ ಜೊತೆಗೆ ಅದನ್ನು ಮಾಡುವುದು ಹೇಗೆ ಎನ್ನುವುದನ್ನು ಕಲಿಯಬಹುದು. ಹಳೆ ಸಮಸ್ಯೆಗಳನ್ನು ಎದುರಿಸಲು ಹೊಸ ಮಾರ್ಗಗಳ ಪರಿಚಯ ಆಗಬಹುದು. ಆ ಸಂಸ್ಕೃತಿಯಲ್ಲಿ ತಯಾರಿಸಬಹುದಾದ ಏನಾದರೂ ಇದ್ದರೆ ಅದನ್ನು ತಿಳಿದುಕೊಳ್ಳಬಹುದು. ಸೊ ಡೆಫಿನೆಟ್ಲಿ ಬೇರೆ ಬೇರೆ ಜಾಗಕ್ಕೆ ಹೋಗೋದ್ರಿಂದ ಇವೆಲ್ಲ ನಾವು ತಿಳ್ಕೊಬಹುದು. ಆ್ಯಂಡ್ ಇದು ಬಂದಿರೋದಕ್ಕೆ ಒಂದು ವಿಷಯ ಹೇಳ್ತೀನಿ. ಸೊ ನೀವು ನನಗೆ ಕಮೆಂಟ್ ಮಾಡಲೇಬೇಕು, ಓಕೆ? ನನ್ನ ತಲೆಯಲ್ಲಿ ಒಂದು ಐಡಿಯಾ ಇದೆ. ಅದೇನಂದ್ರೆ, ಆರ್ಗ್ಯಾನಿಕ್ ಆಗಿರುವಂತಹ, ಆರೋಗ್ಯವಾಗಿರುವಂತಹ ರೆಸಿಪಿಗಳನ್ನು ನಾನು ಪೀಪಲ್ಗೆ ಹೇಳಬೇಕು. ಅಂದರೆ ಅವ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲವೂ ಕೂಡ ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ಅಟ್ಲೀಸ್ಟ್ ಈಗಿನ ಮಕ್ಕಳುಗಳು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅವರ ಒಂದು ಮುಂದಿನ ಭವಿಷ್ಯದಲ್ಲಿ ಅವರು ಹೆಲ್ದಿ ಫುಡ್ ಮೇಲೆ ತುಂಬ ಅಡಿಕ್ಟ್ ಆಗ್ತಾರೆ. ಹೆಲ್ದಿ ಫುಡ್ ಮೇಲೆ ಅಡಿಕ್ಟ್ ಆಗಬೇಕಲ್ವಾ? ಒಳ್ಳೇದಕ್ಕೆ ಅಡಿಕ್ಷನ್ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ಇದೆ. ಅದನ್ನು ನಾನು ಕಲ್ತಿದ್ದು ಅಫ್ಕೋರ್ಸ್ ಬೇರೆ ಬೇರೆ ಕಡೆ ಟ್ರಾವೆಲಿಂಗ್ ಮಾಡೋದ್ರಿಂದ. ಹಾಗೆ ಒಂದು ಪ್ಲೇಸ್ಗೆ ಹೋದಾಗ ನಾನು ಅಲ್ಲಿ ಒಂದು 2 days ಒಂದು ಕ್ಯಾಂಪಿಗೆ ಹೋಗಿದ್ದೆ, ಫುಡ್ ರಿಲೇಟೆಡ್. ಸೊ ಅಲ್ಲಿ ನಾನು ಕೆಲವೊಂದು ಅಡುಗೆಗಳನ್ನು ಟೇಸ್ಟ್ ಮಾಡಿದೆ. ಸೊ ಆ ಟೇಸ್ಟ್ ಏನು ಮಾಡಿದೆ ಅಲ್ಲ, ಸೊ ಬಹಳ ಟೇಸ್ಟಿ ಆಗಿತ್ತು. ಮತ್ತು ಅದು ಎಷ್ಟು ಬೆನಿಫಿಟ್ ಅಂತ ಅವ್ರು ಹೇಳಿದ್ರು. ಎಷ್ಟು ಬೆನಿಫಿಟ್ ಅದು ಅಂತ ಎಕ್ಸ್ಪ್ಲೇನ್ ಮಾಡಿದಾಗ ಆ ಟೇಸ್ಟ್ ಜೊತೆಗೆ ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಮಾಡೋದು ಹೇಗೆ ಅಂತ ಅವ್ರು ಹೇಳ್ಕೊಟ್ಟಿರಲಿಲ್ಲ, ಬಿಕಾಸ್ ಆ ಟೈಮ್ ಆಗಲಿಲ್ಲ. ಆ್ಯಂಡ್ ನನಗೂ ಅದು ಕೇಳೋಕ್ಕಾಗಲಿಲ್ಲ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ರೀಸೆಂಟಾಗಿ, ನೀವು ಒಂದ್ಸಲ ಹಿಂಗೆ ಮಾಡಿದ್ರಿ ಅಲ್ಲ, ಆ ಥರ ಫುಡ್ ರೆಸಿಪಿಗಳು ನನಗೆ ಬೇಕು, ಬಿಕಾಸ್ ಅಟ್ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಥರ ಪೀಪಲ್ಗೆ ಇದ್ರ ಬಗ್ಗೆ ನಿಮ್ಮ ಹತ್ರ ಇರೋ ಆ ರೆಸಿಪಿಗಳು ಅಟ್ಲೀಸ್ಟ್ ಪೀಪಲ್ಗೆ ಸಿಕ್ಕಿದ್ರೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಸೊ ದಟ್ ಹಾಗಾಗಿ ಅವರು, ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಸೊ ಬೇಕಾದ್ರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ನೀವು ಮಾಡಿ ಬೇಕಿದ್ರೆ ಅಂತ ಹೇಳಿದ್ರು. ಅಂದರೆ ಅವ್ರದ್ದು ಪಾತೆ ಬೇರೆ, ಅದಕ್ಕೆ ಓಕೆ, ಅಟ್ಲೀಸ್ಟ್ ಆ ನಾಲೆಜ್ ಅವರಲ್ಲೇ ಉಳ್ಕೊಳ್ಳೋದ್ರ ಬದಲು ಪೀಪಲ್ಗೆ ಸ್ಪ್ರೆಡ್ ಆಗಲಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಪೀಪಲ್ ಮುಂದೆ, ಐ ಮೀನ್ ಎಲ್ಲರಿಗೂ ಕೂಡ ಅದರ ಪರಿಚಯ ಮಾಡಿಸೋಣ ಅಂತ. ಒಳ್ಳೆಯದಾ? ಮಾಡಿ ಮೇಡಮ್, ಹೆಲ್ದಿ ಫುಡ್ಡು ಒಂದು ಎಪಿಸೋಡ್ಸ್ಗಳನ್ನ ಮಾಡಿ ಅನ್ನೋದಾದರೆ ನಾನು ಮಾಡ್ತೀನಿ. ಮಾಡಿ ಅಂತ ಕಮೆಂಟ್ ಮಾಡಿ. ನೀವು ಹೇಳೋ ಅಂಥ ಪ್ರೋತ್ಸಾಹದ ಮೇಲೆ ನಾನು ಮಾಡ್ತೀನಿ, ಓಕೆ? ನೀವು ಪ್ರೋತ್ಸಾಹ ಕೊಟ್ಟರೆ, ಮಾಡಿದ ಮೇಲೆ ಕೆಲವು ಪ್ರೋತ್ಸಾಹ ಕೊಡ್ತಾರೆ. ನಾನು ನೋಡಿ ಮಾಡೋಕ್ಕೆ ಮುಂಚೆ ಮಾಡಲಾ ಅಂತ ಕೇಳ್ಕೊಂಡು ಮಾಡ್ತಾಯಿದ್ದೀನಿ, ಓಕೆ? ಸೊ ಡೆಫಿನೆಟ್ಲಿ ಇವೆಲ್ಲ ಅಲ್ಲಿ ಇಲ್ಲಿ ಹೋಗೋದ್ರಿಂದನೇ ಕಲಿಯೋದು. ಎಷ್ಟೊಂದು ಜಾಗಗಳಿಗೆ ಹೋದಾಗ ಆ ಕಡೆ ಆಹಾರಗಳು, ಕೇರಳಗೆ ಹೋದಾಗ ಕೆಲವೊಂದು ನೀರಲ್ಲಿ ಅವ್ರು ಹಾಕ್ಕೊಂಡು ಕುಡಿಯುವಂಥದ್ದು, ಅದು ಎಷ್ಟು ಕ್ಲನ್ಸ್ ಆಗುತ್ತೆ ಬಾಡಿಗೆ. ಆಮೇಲೆ ಊಟಕ್ಕೆ ಮುಂಚೆ ಕೆಲವೊಂದು ಕಷಾಯಗಳನ್ನು ಕುಡಿತಾರೆ. ಆಮೇಲೆ ಕೊಯಂಬತ್ತೂರಿಗೆ ಈಶಾ ಫೌಂಡೇಶನ್ಗೆ ಹೋದಾಗ ಅಲ್ಲಿನ ಊಟಗಳು ಎಷ್ಟು ಆರ್ಗ್ಯಾನಿಕ್ಕು, ಎಷ್ಟು ಚಂದ ಅದು. ಅಂದರೆ ಅಷ್ಟು ಮಾಡಿದ್ರೆ ಎಷ್ಟೋ ಹಾಸ್ಪಿಟಲ್ ಖರ್ಚು ಉಳಿಸ್ಬೋದು ನಾವು ಅಂತ. ಸೊ ಇವೆಲ್ಲ ಓಡಾಡೋದ್ರಿಂದನೇ ಕಲ್ತಿರೋದು, ಓಕೆ? ಸಿಕ್ಕಾಪಟ್ಟೆ ಓಡಾಡಿ ನಂಗೆ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು, ನಿನ್ನ ಕಾಲಲ್ಲಿ ಚಕ್ರ ಇರಬೇಕು, ನಿಂತಿದ್ದ ಕಡೆ ನಿಲ್ಲಲ್ಲ ಅಂತ. ಮೇ ಬಿ ಅದೆಲ್ಲ ಇವತ್ತು ಯೂಸ್ ಆಗ್ತಾ ಇದೆ, ಓಕೆ? ಸೊ ಇನ್ನೂ ನಂಗೆ ಓಡಾಡೋಕ್ಕೆ ಇಷ್ಟ. ನೆಕ್ಸ್ಟ್, ಸಂವಹನ ನಡೆಸುವ ಕೌಶಲ್ಯ ಹೆಚ್ಚಾಗುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ. ನಮ್ಮ ದೇಶದಲ್ಲಿ ಪ್ರತಿ ಪ್ರಾಂತ್ಯದಲ್ಲೂ ಬೇರೆ ಬೇರೆ ಶೈಲಿಯ ಭಾಷೆ ಇದೆ. ನಾವು ಹೋದ ಜಾಗದ ಭಾಷೆ ನಮಗೆ ಗೊತ್ತಿಲ್ಲದಿದ್ದಾಗ ಅದನ್ನು ಕಲಿಯುವ ಪ್ರಯತ್ನ ಮಾಡ್ತೀವಿ, ಅಥವಾ ನಮಗೆ ಗೊತ್ತಿರುವ ಭಾಷೆಯಲ್ಲೇ ಅವರ ಜೊತೆಗೆ ಸಂವಹನ ಮಾಡಲು ಪ್ರಯತ್ನ ಮಾಡುತ್ತೇವೆ. ಇದರಿಂದ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ. ಅಂದರೆ ಎಷ್ಟೋ ಸಲ ಈಗ ನೋಡಿ, ನಾನು ಹೈದರಾಬಾದು, ಆಂಧ್ರ ಎಲ್ಲ ನಾನು ಮ್ಯಾಚ್ ಆಡೋಕ್ಕೆ ಹೋದಾಗ, ಸೊ ನನಗೆ ಅವರು ತೆಲುಗು ಮಾತಾಡಬೇಕಾದ್ರೆ ಲೈಕ್ ಅವ್ರಿಗೆ ನನಗೆ ಅರ್ಥ ಮಾಡ್ಸೋಕ್ಕಾಗ್ತಿರ್ಲಿಲ್ಲ. ಸೊ ನನ್ನ ಜೊತೆ ನನ್ನ ರೂಮ್ಮೇಟ್ ಒಬ್ಬಳು ತೆಲುಗು ಅವಳಿದ್ಲು, ಆ ಹುಡುಗಿ. ಸೊ ಅವಳಿಗೆ ನನ್ನ ಭಾಷೆ ಒಂದು ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ನನಗೆ ಹೆಂಗಪ್ಪ ಇವಳಿಗೆ ಅರ್ಥ ಮಾಡಿಸೋದು ಅಂತ ಆ್ಯಕ್ಷನ್ ಮಾಡಿ ಹೆಂಗೋ ಮಾಡಿ ಮಾತಾಡ್ತಾ ಇದ್ದೆ. ಅವಳಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ.
ಅಂದರೆ ಅಟ್ಲೀಸ್ಟ್ ಸ್ವಲ್ಪನಾದ್ರು ಅರ್ಥ ಆಗುತ್ತಾ ಅಂದರೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಹೆಂಗೆ ಮಾಡೋದು ಅಂತ. ಬಟ್ ಏನಂದರೆ ಆ 2 ಡೇಸಲ್ಲಿ ಅವಳಿಂದ ಮಾತಾಡ್ತಾ ಮಾತಾಡ್ತಾ ಅವಳು ಒಂದು ಸ್ವಲ್ಪ ಕನ್ನಡ ಕಲ್ತ್ಲು, ನಾನು ಸ್ವಲ್ಪ ತೆಲುಗು ಕಲಿತೆ. ಅದಾದಮೇಲೆ ತೆಲುಗು ಮೂವೀಸ್ನ ನೋಡ್ತಾ ಇವತ್ತು ತೆಲುಗು ಆರಾಮಾಗಿ ಅರ್ಥ ಆಗುತ್ತೆ ಆ್ಯಂಡ್ ಆರಾಮಾಗಿ ಮಾತಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ. ಸೊ ದಟ್ ಭಾಷೆಗಳನ್ನು ಕಲಿಯೋಕೆ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು 5-6 ಭಾಷೆ ಮಾತಾಡೋರು ನಮ್ಮ ಸುತ್ತಮುತ್ತ ಇದ್ದುಬಿಟ್ರೆ ಅವ್ರವ್ರ ಜೊತೆ ಅವ್ರವ್ರ ಭಾಷೆ ಮಾತಾಡ್ಬಿಟ್ರೆ ಕಲ್ತ್ಬಿಡ್ತೀವಿ ಅಂತ. ಸೊ ಮಕ್ಕಳಿಗೆ ಈ ಅಭ್ಯಾಸ ಮಾಡಿಸಿ, ಮನೇಲಿ ಅಮ್ಮಗೆ ಹಿಂದಿ ಬರುತ್ತೆ ಅಂದರೆ ಹಿಂದಿಲೇ ಮಾತಾಡಿಸಿ, ಅಪ್ಪಗೆ ಬೇರೆ ಭಾಷೆ ಬರುತ್ತೆ ಅಂದರೆ ಬೇರೆದ್ರಲ್ಲಿ ಮಾತಾಡಿಸಿ, ಬೇರೆ ಬೇರೆ ಭಾಷೆಗಳ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳಿ. ಬಿಕಾಸ್ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ, ಅದರಿಂದ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಟ್ರಾವೆಲ್ ಮಾಡೋದ್ರಿಂದ ಡೆಫಿನೆಟ್ಲಿ ಕಲಿತೀವಿ. ಎಷ್ಟೋ ಸಲ ನಾರ್ತ್ ಇಂಡಿಯಾ ಕಡೆ ಹೋಗಿ ಬಂದಾಗ ನಾರ್ತ್ ಇಂಡಿಯಾ ಕಡೆ ಹೋಗಿನೇ ಎಷ್ಟೊಂದು ಹಿಂದಿ ಮಾತಾಡೋದನ್ನ ಕಲ್ತಿದ್ದೀವಿ. ಅಂದರೆ ಅಷ್ಟು ಚೆನ್ನಾಗಿ ಅರ್ಥ ಹಾಕ್ಕೊಂಡು ಮ್ಯಾನೇಜ್ ಮಾಡೋ ಲೆವೆಲ್ಗಾದರೂ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಎಲ್ಲಿ ಹೋದ್ರೂ ನಾವು ಇರ್ತೀವಪ್ಪ ಅಂತ. ಓಕೆ, ಸೊ ಅದು ಡೆವಲಪ್ ಆಗುತ್ತೆ. ಅದಾದಮೇಲೆ ಹೊಸ ಸ್ಫೂರ್ತಿ ನೀಡುತ್ತೆ. ಒಂದು ಪ್ರಯಾಣ ಮುಗಿಸಿ ಮನೆಗೆ ಬಂದಾಗ ಮನಸ್ಸು ಹೆಚ್ಚು ಉತ್ಸಾಹದಲ್ಲಿರುತ್ತೆ, ಮೊದಲಿಗಿಂತ ಒಂದು ಚೂರು ಹೆಚ್ಚೇ ಉತ್ಸಾಹದಲ್ಲಿರುತ್ತೆ. ಪ್ರಯಾಣದಲ್ಲಿ ಕಲಿತಿದ್ದ ವಿಷಯಗಳಿರಬಹುದು ಅಥವಾ ಒಟ್ಟು ಅನುಭವ ಇರಬಹುದು, ನಮ್ಮೊಳಗೆ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ, ಮೋಟಿವೇಟ್ ಮಾಡುತ್ತೆ ನಮಗೆ, ಮತ್ತೆ ಕೆಲಸಗಳನ್ನು ಚೆನ್ನಾಗಿ ಮಾಡೋದಕ್ಕೆ ಇನ್ನೊಂಚೂರು ಹೆಲ್ತನ್ನು ಕೊಡುತ್ತೆ, ಭಾವನಾತ್ಮಕ ಹೆಲ್ತ್. ಉತ್ತಮ ಕಥೆಗಳನ್ನು ನೀಡುತ್ತದೆ. ಪ್ರವಾಸದಲ್ಲಿ ಕಳೆದ ಅದ್ಭುತ ಸಮಯ, ಅನುಭವಿಸಿದ ಮನಮೋಹಕ ಕ್ಷಣಗಳು ಎಲ್ಲವೂ ಸೇರಿ ಎಲ್ಲರಿಗೂ ಒಂದು ದೊಡ್ಡ ಕಥೆಯನ್ನೇ ಹೇಳ್ಬೋದು. ಮುಪ್ಪಿನಲ್ಲಿ ಹಿಂತಿರುಗಿ ಪ್ರವಾಸ ಜೀವನವನ್ನ ನೋಡಿದ್ರೆ ನಮ್ಮ ಸಾಧನೆಗಳ ಅರಿವಾಗುತ್ತೆ. ಜೀವನ ವ್ಯರ್ಥವಾಗ್ಲಿಲ್ಲಪ್ಪ, ಏನೋ ಒಂದು ಲೈಫಲ್ಲಿ ಆನಂದದಿಂದ ಜೀವನ ಮಾಡಿದೆ ಅನ್ನೋ ಒಂದು ಆತ್ಮತೃಪ್ತಿನಾದ್ರೂ ನಮಗೆ ಸಿಗತ್ತೆ. ನಿಜವಾಗ್ಲೂ ಹೌದು. ನನಗೆ ಚಿಕ್ಕ ವಯಸ್ಸಿಂದ ಈಗ ಅದು ಎಕ್ಸ್ಪ್ಲೇನ್ ಮಾಡೋದು ಬಿಟ್ಟಿದ್ದೀನಿ. ಬಟ್ ಮುಂಚೆ ನಾನು ಎಲ್ಲೇ ಹೋಗಿ ಬಂದ್ರು, ಹೆಂಗೋದೆ, ಎಲ್ಲಿ ಹೋದೆ, ಯಾರು ಸಿಕ್ಕಿದ್ರು, ಏನು ಮಾಡಿದೆ, ಅಲ್ಲಿ ಊಟ ಹೇಗಿತ್ತು, ಅದೆಷ್ಟು ಕಷ್ಟ ಇತ್ತು, ಎಷ್ಟು ಚೆನ್ನಾಗಿತ್ತು, ಎಲ್ಲ ಹೇಳ್ತಾ ಇದ್ದೆ ನಾನು. ಸೊ ಅದೊಂದು ಎಕ್ಸ್ಪೀರಿಯನ್ಸ್. ನಮ್ಮ ಪಪ್ಪ ಯಾವಾಗಲೂ ನನಗೆ ಎಲ್ಲಾದರೂ ಹೋಗಿ ಬಂದರೆ ಏನೇನಾಯಿತು ಹೇಳು ಅಂತ, ನಂಗೆ ಕತೆ ಥರ ಹಿಂಗೋದೆ ಎಲ್ಲ ಹೇಳ್ತಾ ಇದ್ದೆ. ಒಂದು ಕಥೆನೇ. ಆ್ಯಂಡ್ ನಿಮಗೆ ನೆನಪಿರ್ಬೋದು, ಸ್ಕೂಲಲ್ಲಿ ಸಮ್ಮರ್ ಹಾಲಿಡೇಸ್ ಆದಮೇಲೆ ನಿಮ್ಮ ರಜಾ ದಿನಗಳು ಹೇಗಿತ್ತು ಅಂತ ಒಂದು ಪ್ರಬಂಧ ಕೊಡ್ತಾರೆ. ನೀವು ಹೋಗಿರೋ ಪ್ರವಾಸದ ಬಗ್ಗೆ ಪ್ರಬಂಧ ಬರೀರಿ ಅಂತಾರೆ. ನಮ್ಮ ಸ್ಕೂಲಲ್ಲೆಲ್ಲ ಈಗಲೂ ಇರ್ಬೋದು, ಸ್ಕೂಲಲ್ಲೆಲ್ಲ ನಾವು ಸ್ಕೂಲ್ ಟ್ರಿಪ್ಗಳಿಗೆ ಹೋದಾಗ ಏನಾಗ್ತಾ ಇತ್ತು, ನಮಗೆ ಸ್ಕೂಲಲ್ಲಿ ಟ್ರಿಪ್ಪಿಗೆ ಹೋಗಿ ಬಂದಾಗ ನಿಮ್ಮ ಸ್ಕೂಲ್ ಟ್ರಿಪ್ಪಿಗೆ ಹೋಗಿರುವಂತಹ ಪ್ರವಾಸದ ಪ್ರಬಂಧ ಬರೀರಿ ಅಂತ ಇದ್ರು. ನಾವು ಇಲ್ಲಿಂದ ಬಸ್ ಹತ್ತದಾಗಿಂದ ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್. ಇದರಿಂದ ಏನಾಗುತ್ತೆ, ಪ್ರವಾಸಗಳಿಗೆ ಹೋಗೋದ್ರಿಂದ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ಬ್ರಾಡ್ ಥಿಂಕಿಂಗ್ ಬರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ, ಬರವಣಿಗೆ ಹೆಚ್ಚಾಗುತ್ತೆ, ಪದಗಳು ಜಾಸ್ತಿ ಕಲಿತೀವಿ. ಆಮೇಲೆ ಅದನ್ನೆಲ್ಲ ನಾವು ಪ್ರಬಂಧ ಮಾಡಿ ಇಟ್ಟಾಗ ಒಂದು ರೀತಿ ಒಂದು ಕತೆ ಆಗುತ್ತೆ. ಸೊ ಇವೆಲ್ಲವೂ ಕೂಡ ನಾವು ಟ್ರಾವೆಲಿಂಗ್ ಮಾಡೋದ್ರಿಂದ, ಅಂದರೆ ಪ್ರಯಾಣ ಮತ್ತು ಪಯಣ ಮಾಡೋದ್ರಿಂದ ಕಲ್ತ್ಕೊಬೋದು. ಸುತ್ತಾಡೋದ್ರಿಂದ ಏನೆಲ್ಲ ಆಗುತ್ತೆ. ಎಷ್ಟು ಸುಂದರವಾದ ಒಂದು ಪ್ರಯಾಣದಿಂದ ಇಷ್ಟೆಲ್ಲ ಉಪಯೋಗಗಳಿವೆ ಅನ್ನೋದಾದ್ರೆ ತಿಳಿಯದ ನಮ್ಮ ನಾಯಕ ಈ ಮಾತುಗಳನ್ನ ಕೇಳ್ತಾ ಇದ್ದಂಗೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಈ ಕತೆ. ಒಂದು ಹೋಮ್ ಸ್ಟೇಯಲ್ಲಿ ಹೋಗಿ ಸ್ಟೇ ಆದ್ರು, ಅಲ್ಲಿ ಒಬ್ರು ಅಂಕಲ್ಲು ಇವ್ರಿಗೆ ಎಲ್ಲ ಮಾತಾಡಕ್ ಶುರು ಮಾಡಿದ್ರು. ಈಗ ಅವರ ಪ್ರಶ್ನೆಗಳಿಗೆ ಉತ್ತರ ಕ್ಲಾರಿಟಿ ಸಿಗ್ತಾ ಬಂತು. ಸೊ ನಾವು ಎಷ್ಟೊಂದು ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ದೆ ಮಾಡ್ತಾ ಇರ್ತೀವಿ. ಒಂದು ವೇಳೆ ನಿಜವಾಗಿಯೂ ಅದರ ಹಿಂದೆ ಆಗುವ ಲಾಭಗಳ ಬಗ್ಗೆ ಯೋಚಿಸಿದ್ರೆ ಬಹುಶಃ ನಾವು ಯಾವ ಕೆಲಸವನ್ನು ತಿರಸ್ಕಾರ ಮಾಡೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏನೇ ಕೆಲಸ ಮಾಡಿದ್ರು ಯಾಕೆ ಅಂತ ತಿಳ್ಕೊಂಡು ಮಾಡಿ, ಆವಾಗ ಇನ್ನಷ್ಟು ಕೆಲಸ ಮಾಡೋಕ್ಕೆ ನಮಗೆ ಉತ್ತೇಜನ ಸಿಗತ್ತೆ. ಸೊ ಎಷ್ಟೊಂದು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಬಟ್ ಅದು ಯಾಕೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಅದ್ರ ವ್ಯಾಲ್ಯೂ ಗೊತ್ತಾದರೆ ನಮಗೆ ಅದನ್ನು ನಾವು ಇನ್ನೂ ಚೆನ್ನಾಗಿ ಮಾಡಬಹುದು. ಸೊ ಆದರೆ ಇದಕ್ಕೆ ಈ ಯಜಮಾನರು ಕೊಟ್ಟ ಪ್ರತಿಕ್ರಿಯೆಯಿಂದ ನಾಯಕನ ಮನಸ್ಸು ಆರಾಮಾಯಿತು. ಅಂದರೆ ಗೊಂದಲ ಇಂದ ಸಮಾಧಾನ ಆಯಿತು. ಆದರೂ ಇನ್ನೂ ಪ್ರಶ್ನೆಗಳಿತ್ತು, ಅದು ಹೆಂಗೆ ಮುಂದೆ ನೋಡೋಣ. ನಾವು ಮಾಡುವ ಎಲ್ಲ ಕೆಲಸದಿಂದಲೂ ಏನನ್ನಾದರೂ ಲಾಭ ಅಥವಾ ಉಪಯೋಗ ಇದ್ದೇ ಇರುತ್ತೆ. ನಾವು ಏನೇ ಕೆಲಸ ಮಾಡಿದ್ರು ಅದಕ್ಕೆ ತಕ್ಕಂಥ ಫಲ ಇದ್ದೇ ಇರುತ್ತೆ. ನಾವು ಏನು ಕೆಲಸ ಮಾಡಿದ್ರು ಅದಕ್ಕೊಂದು ಲಾಭ ಇದ್ದೇ ಇರುತ್ತೆ. ಲಾಭ ಅಂದರೆ ನಾವು ಅಂದ್ಕೊಂಡಿದ್ದೀವಿ ಬರೀ ಹಣ ಕೊಟ್ಟರೆ ಮಾತ್ರ ಆ ಕೆಲಸಕ್ಕೆ ಲಾಭ ಅಂತ. ಹಾಗಲ್ಲ. ನಿಮಗೆ ಸಂತೋಷ ಆಯಿತಾ, ಖುಷಿ ಆಯಿತಾ, ಆನಂದ ಆಯಿತಾ, ಅನುಭವ ಆಯಿತಾ, ಏನೇ ಆಗಿದ್ರು ಅದು ಲಾಭನೇ ಅಲ್ವಾ. ಏನೂ ಇಲ್ಲ ಏನೋ ಸಿಕ್ತು ಅನ್ನಂಗೆ. ಹಾಗಾಗಿ ಏನೇ ಇದ್ರೂ ಅದಕ್ಕೊಂದು ಲಾಭ ಇರುತ್ತೆ, ಉಪಯೋಗ ಇರುತ್ತೆ. ಅದನ್ನು ನಾವು ತಿಳ್ಕೊಬೇಕಾಗಿದೆ. ಒಂದು ವೇಳೆ ನಮ್ಮ ಮನಸ್ಸು ಒಪ್ಪುವಂತಹ ಉತ್ತರ ನಮಗೆ ಸಿಗದಿದ್ರೆ ಮುಂದೇನು, ಎಲ್ಲದಕ್ಕೂ ಉತ್ತರ ಹುಡುಕುವ ಪ್ರಯತ್ನ ಮಾಡಬಾರ್ದು ಅಂತ ಅವನಿಗೆ ಅರ್ಥ ಆಯಿತು. ಹಾಗೆ ಹುಡುಕುತ್ತಾ ಹೋದರೆ ಪ್ರಶ್ನೆಗಳು ಮುಗಿಯೋದಿಲ್ಲ, ಪ್ರೀತಿ ಉಳಿಯೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ. ನೆಮ್ಮದಿ ಅಂದರೆ ಬಹುದೂರ ನಡೆದು ಹೋಗುವ ದಾರಿ ಮತ್ತು ಸುಸ್ತಾದಾಗ ತಂಗುವ ಜಾಗ, ಬಿಡುವಿಲ್ಲದೆ ಅಲೆಯುವ ಊರೂರು ಮತ್ತು ಮರಳಿ ಸೇರುವ ಗೂಡು, ಇನ್ನೊಬ್ಬರು ಹೇಳಿದ ಕತೆಗಳ ಅನುಭವ ಮತ್ತು ಮನದೊಳಗೆ ಚಿಗುರಿದ ಪ್ರೀತಿಯ ನಗು. ಸೊ ಫೈನಲಿ
ಟ್ರಾವೆಲಿಂಗ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅರ್ಥ ಆಯ್ತಲ್ವಾ. ಸೊ ನನಗೆ ಅಂತೂ ಆ್ಯಕ್ಚುಲಿ ಟ್ರಿಪ್ ಹೊಡೆಯೋದು ಸಿಕ್ಕಾಪಟ್ಟೆ ಇಷ್ಟ. ಮೇ ಬಿ ಅದು ನನ್ನ ಮಗನಿಗೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಅವ್ನು ಹೆವಿ ಸುತ್ತಾಡಬೇಕು ಅಂತ. ಅವನೀಗ ಆಲ್ರೆಡಿ ಈಗ ನನಗೆ ಗೊತ್ತಿರೋಂಗೆ ಈಗ ಅವ್ನಿಗೆ 5.5 years, ಬಟ್ ಎಷ್ಟು ಪ್ಲೇಸಸ್ ನೋಡಿದ್ದಾನೆ ಅಂದರೆ ನಾನೇ ಅಂತೀನಿ ಎಷ್ಟು ಪ್ಲೇಸಸ್ ನೋಡ್ಬಿಟ್ಟೆ ನೀನು ಅಂತ. ಸೊ ಇನ್ನೂ ಅವ್ನಿಗೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಇದೆ. ಬಟ್ ಅವ್ನ ಏಜ್ಗೆ ಕೆಲವೊಂದು ಅಲ್ಲಿ ಅವ್ನಿಗೆ ರಿಸ್ಕ್ ಆಗ್ಬೋದು ಅಂತ ನಾನು ಇವಾಗ ಸದ್ಯಕ್ಕೆ ಕರ್ಕೊಂಡು ಹೋಗ್ತಿಲ್ಲ. ಅವ್ನಿಗೆ ಹೇಳಿದ್ದೀನಿ, ನೀನು ಒಂದು ಅಟ್ಲೀಸ್ಟ್ 5th standardಗೆ ಬಾಕಂದ ನೀನು 18 years ಆಗೋಷ್ಟೊಳಗಡೆ ನಮ್ಮ ಭಾರತದಲ್ಲಿ ಏನೆಲ್ಲ ನೋಡಲೇಬೇಕಾದಂತಹ ಒಂದು ಡಿವೈನ್ ಪ್ಲೇಸಸ್ ಇದೆ ಅದೆಲ್ಲವೂ ನೀನು 18 years ಆಗೋದ್ರ ಒಳಗಡೆ ನೀನು ನೋಡ್ತೀಯಾ, ನಿನ್ನ ಕೈಲಾಗುತ್ತೆ ಆ್ಯಂಡ್ ಅದು ಸಾಧ್ಯ ಇದೆ ಅಂಥೇಳಿ ಅವನಿಗೆ ಈಗಲೇ ಯಾವ್ಯಾವ್ದೆಲ್ಲ ಡಿವೈನ್ ಪ್ಲೇಸಸ್ ಇದೆ ಅದ್ರ ಬಗ್ಗೆ ಕತೆಗಳನ್ನ ಹೇಳ್ತಾ ಇರ್ತೀನಿ. ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಕೆ ಏನೇನು ಇಟ್ಕೊಬೇಕು ನಮ್ಮ ಹತ್ರ, ಏನೇನು ಇರ್ಬೇಕು ನಮ್ಮ ಹತ್ರ, ಎಷ್ಟು ದುಡ್ಡಾಗುತ್ತೆ, ಆ ದುಡ್ಡು ಹೇಗೆ ಕೂಡಿಡಬೇಕು, ಸೊ ಅಲ್ಲಿ ಹೋಗಿ ಬಂದಾಗ ಎಷ್ಟು ಖುಷಿ ಅನಿಸುತ್ತೆ. ಅವನಿಗೆ ಕೇಳಿದ್ರೆ ಟ್ರಿಪ್ಪಿಗೆ ಹೋಗೋಣವಾ, ಆಟ ಸಾಮಾನು ಬೇಕಾ ಅಂದರೆ ಅವ್ನು ಟ್ರಿಪ್ ಅಂತಾನೆ. ಯಾಕೆ ಅಂದರೆ ಅವನಿಗೆ ಗೊತ್ತಾಗಿದ್ರೆ ಅದ್ರ ಮಜಾ ಏನು ಅಂತ. ಸೊ ತುಂಬ ಆ್ಯಂಡ್ ಈವನ್ ಇದೆಷ್ಟು ಸತ್ಯ ಅಂದರೆ ಅವನ್ನ ರೀಸೆಂಟಾಗಿ ಹುಬ್ಳಿಗೆ ಎಲ್ಲೋ ಕರ್ಕೊಂಡು ಹೋಗಿದ್ದೆ. ಹುಬ್ಳಿಯಲ್ಲಿ ಅಲ್ಲೆಲ್ಲ ಸುತ್ತಾಡ್ಸ್ಕೊಂಡು ಬಂದಾಗ ಹುಬ್ಳಿ ಭಾಷೆ ಕಲ್ತ್ಕೊಂಡು ಬಂದಿದ್ದ. ಮಂಗಳೂರಿಗೆ ಕರ್ಕೊಂಡು ಹೋಗಿದ್ದೆ, ಮಂಗಳೂರಲ್ಲಿ ಮಂಗಳೂರು ಭಾಷೆ ಕಲ್ತ್ಕೊಂಡು ಬಂದಿದ್ದ. ಮನೇಲೆಲ್ಲ ಹಾಗೆ ಮಾತಾಡ್ತಾ ಇದ್ದ. ಒಂದು ಸ್ವಲ್ಪ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಆ ಭಾಷೆ ಕಲಿತಾನೆ. ಸೊ ಎಷ್ಟು ಆಮೇಲೆ ಜನಗಳ ಜೊತೆ ಬೆರೆಯೋದು. ನಾನು ಇವಾಗ ಬೇರೆ ಕಡೆ ಎಲ್ಲರೂ ರೆಸಾರ್ಟಿಗೆ ಕರ್ಕೊಂಡು ಹೋದರೆ ಹೋಗಿ ಆರ್ಡ್ರ್ ಮಾಡೋದು, ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ನಮ್ಮ ರೂಮಲ್ಲಿ ಇದು ಬೇಕು ಮತ್ತು ಫುಡ್ ಆರ್ಡ್ರ್ ಮಾಡೋದು ಹೇಗೆ ಹಿಂಗೆಲ್ಲ ಕೇಳ್ಕೊಂಬರ್ತಾನೆ. ಅವ್ರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳೋದು. ಸೊ ಏನಂದರೆ ಮಕ್ಕಳು ಬೇಗ ಜಲ್ಲಾಗ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ, ಭಯ ಪಡಲ್ಲ, ಪಬ್ಲಿಕ್ ಮುಂದೆ ಹೆದರಲ್ಲ, ಎಂಜಾಯ್ ಮಾಡ್ತಾರೆ. ಯಾವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಜೊತೆ ಅವ್ರು ಮಿಂಗಲ್ ಆದಾಗ. ಹೀಗೇ ಇರಬೇಕು, ಹೀಗೇ ಮಾಡಬೇಕು ಅಲ್ಲ. ಜೀವನ ತುಂಬ ದೊಡ್ಡದಿದೆ, ಪ್ರಪಂಚ ದೊಡ್ಡದಿದೆ. ಸೊ ಅದನ್ನು ನಾವು ದೊಡ್ಡದಾಗಿ ಕಲಿಬೇಕಾಗಿದೆ. ಅದಕ್ಕೆ ಚಿಕ್ಕ ಚಿಕ್ಕ ಕೆಲಸ ಏನು, ಪಯಣಗಳನ್ನು ಮಾಡ್ತಾ ಇರಬೇಕಾಗತ್ತೆ. ಚಿಕ್ಕ ಚಿಕ್ಕ ಪಯಣ ಕೂಡ ಒಂದೊಂದ್ಸಲ ನಮ್ಮ ಲೈಫಲ್ಲಿ ದೊಡ್ಡದಾದಂತಹ ಬದಲಾವಣೆ ಕೊಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಗೊತ್ತಾದ್ಮೇಲೆ ಟ್ರಿಪ್ ಹೋಗಿ. ಓಕೆ, ಎಷ್ಟು ಜನ ಟ್ರಿಪ್ಪಿಗೆ ಬರ್ತೀರಾ ಹೇಳಿ, ಖಂಡಿತ ಪ್ಲ್ಯಾನ್ ಮಾಡೋಣ. ಸೊ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ನಾವು ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡಿ, ಅದು ಪ್ಲ್ಯಾನ್ ಇದೆ ನಮಗೆ. ಒಂದು ಒಳ್ಳೊಳ್ಳೆ ಪ್ಲೇಸ್ಗೆ ಎಲ್ಲ ಒಂದು ಒಳ್ಳೆ ಫ್ರೀಕ್ವೆನ್ಸಿ ಇರೋ ಪೀಪಲ್ ಹೋಗಬೇಕು ಅಂತ ಖಂಡಿತ ಹೋಗೋಣ. ಈಗಲಿಂದನೇ ನಿಮ್ಮ ಜ್ಞಾನಕ್ಕೆ, ಓಕೆ, ನಿಮ್ಮ ಜ್ಞಾನಕ್ಕೆ ಹಣನ ಖಂಡಿತ ಉಳಿಸಿ. ನೀವು ಬಟ್ಟೆ ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ನೀವು ಶಾಪಿಂಗ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ನೀವು ಮಾಡಬೇಕಾಗಿರೋದೇನು ಅಂದರೆ ನಿಮಗೋಸ್ಕರ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಇನ್ವೆಸ್ಟ್ಮೆಂಟ್ ಅಂದರೆ ಹೌದು ಬಟ್ಟೆನೂ ಬರುತ್ತೆ ಅದರಲ್ಲಿ, ಆದರೆ ತುಂಬ ಅಲ್ಲ. ಓಕೆ, ಟ್ರಿಪ್ ಹೋಗೋಕ್ಕೆ ದುಡ್ಡನ್ನು ಎತ್ತಿಡಿ, ಎಮರ್ಜೆನ್ಸಿ ಅಂತ ಒಂದು ಸ್ವಲ್ಪ ದುಡ್ಡನ್ನ ಎತ್ತಿಡಿ, ಜ್ಞಾನಕ್ಕೆ ಅಂತ ದುಡ್ಡು ಎತ್ತಿಡಿ. ಈ ಮೂರು ನಿಮಗೆ ನೀವು ಮಾಡ್ಕೊಳ್ಳೋ ಅಂಥ ಇನ್ವೆಸ್ಟ್ಮೆಂಟ್. ಇದನ್ನು ಯಾರು ಮಾಡಿರ್ತಾರೆ ಅವ್ರ ಲೈಫಲ್ಲಿ ನನಗೋಸ್ಕರ ನಾನು ಮಾಡ್ಕೊಂಡಿಲ್ಲಪ್ಪ ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ. ನೀವು ನಿಮಗೋಸ್ಕರ ಇದನ್ನು ಮಾಡಿದ್ರೆ, ಬಿಕಾಸ್ ಬೆಸ್ಟ್ ಸಮಯ ನೀವು ಅನುಭವಿಸಿರ್ತೀರ, ಖುಷಿ ಅನುಭವಿಸಿರ್ತೀರ, ಆ ದುಡ್ಡಿಗೆ ನಿಮಗೆ ವ್ಯಾಲ್ಯೂ ಸಿಕ್ಕಿರುತ್ತೆ. ನನ್ನ ಲೈಫಲ್ಲಿ ನಾನು ದುಡ್ಡು ಬಳಸ್ಕೊಂಡಿದ್ದೀನಿ ಅನ್ನೋ ತೃಪ್ತಿ ಇರುತ್ತೆ. ಸೊ ಇವತ್ತಿಂದ ಟ್ರಿಪ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿ, ಆ್ಯಂಡ್ ಟ್ರಿಪ್ ಹೋಗಿ ಬಂದಿದ್ದರೆ ಅದರ ಅನುಭವ ಹೇಗಿರುತ್ತೆ ಹೇಳಿ, ಕಲೀರಿ. ಅದಕ್ಕೆ ದೇಶ ಸುತ್ತಬೇಕು, ಕೋಶ ಓದಬೇಕು, ಜ್ಞಾನ ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲೂ ಕೂಡ ನಾಲೆಜ್ ನಿರಂತರವಾಗಿ ಸಿಗ್ತಾ ಇದೆ. ಸೊ ದೇಶ ಸುತ್ತಿ ಕೋಶ ಓದಿ ಇನ್ನಷ್ಟು ಜ್ಞಾನನ ತಗೊಂಡು ಅದ್ಭುತವಾಗಿ ಲೈಫ್ನ ಲೀಡ್ ಮಾಡ್ತಾ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಅದನ್ನು ಗಿಫ್ಟ್ ಕೊಡೋಣ. ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.